ಮಕ್ಕಳಿಗೆ ಸಮುದಾಯವನ್ನು ನಾನು ಕಂಟ್ರೋಲಿಗೆ ತರ್ತೇನೆ, ಅವರಿಗೆ ಕೊಡುವಂಥ ಹಕ್ಕುಗಳನ್ನು ಮೊಟಕುಗೊಳಿಸ್ತೇನೆ ಅಂತ ಏನಾದರೂ ಸಿದ್ದರಾಮಯ್ಯ ಆಲೋಚನೆ ಮಾಡಿದರೆ ಇದವರ ಕೊನೆಯ ದಿನಗಳನ್ನು ಅವರು ಎಣಿಸುವಂಥ ಕಾಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ನನಗೆ ನನ್ನ ಹತ್ತಿರ ಬಂದಂಥ ನನ್ನ ಸಮುದಾಯದ ಬೇರೆ ಬೇರೆ ಜನರುಗಳ ಬಗ್ಗೆ, ಇವತ್ತು ಇಲ್ಲಿ ಬಂದಾಗ ಸಿಕ್ಕಿದವರ ಸಂಗತಿಗಳ ಬಗ್ಗೆ, ಆ ಕಾಂತರಾಜು ವರದಿ ಅದು ಸೈಂಟಿಫಿಕ್ ಆಗಿ ಆಗಲಿಲ್ಲ ಅಂತ ಹೇಳೋದಕ್ಕೆ ನಾನು ಸಾಧಾರಣ ಕನಿಷ್ಠ 2,000 ಜನರನ್ನು ಕೇಳಿದ್ದೀನಿ. 2,000 ಜನರಲ್ಲಿ ಎಲ್ಲ 50 ಜನ ಹೌದಪ್ಪ ನಮ್ಮಲ್ಲಿಗೆ ಯಾರೋ ಬಂದಿದ್ದರು ಅಂತ, ಅದು ಕೂಡ ಯಾರೋ ಬಂದಿದ್ದರು, ಬಾಕಿ ಅವರು ಮನೆಗೆ ಹೋಗಲಿಲ್ಲ. ಇವರು ಕೂತ್ಕೊಂಡು ಏನೋ ಸಿನಿಮಾ ನೋಡಿದ್ರೆ ಇಲ್ಲಿ ಎಲ್ಲರ ಮನೆಗೆ ಹೋಗಿದ್ದೇವೆ, ಭೇಟಿ ಕೊಟ್ಟಿದ್ದೇವೆ ಅಂತ ಸಿದ್ದರಾಮಯ್ಯ ಅಹಂಕಾರದ ತುದಿಗೆ ತಲುಪಿಬಿಟ್ಟಿದ್ದಾರೆ ಸಿದ್ದರಾಮಯ್ಯರು. ನಾನು ಶ್ರೀಗರ ಪಕ್ಕದಲ್ಲಿ ಕೂತ್ಕೊಂಡಿದ್ದೆ, ಆದರೆ ಇದರ ಬಗ್ಗೆ ನಾನು ಇಲ್ಲಿ ಮಾತಾಡಲಿಲ್ಲ. ಮಾತಾಡ್ತೇನೆ, ಇವತ್ತು ಶ್ರೀಗಳಲ್ಲಿ ಮಾತಾಡ್ತೇನೆ, ಇಲ್ಲಿ ಬಂದಂಥ 100 ಜನರಲ್ಲಿ ಮಾತಾಡ್ತೇನೆ. ನನ್ನ ಪಕ್ಷದ ಎಲ್ಲ ಜನಪ್ರತಿನಿಧಿಗಳಲ್ಲಿ ಹೆಚ್ಚೆ ಆಗಬೇಕು, ಎಲ್ಲವೂ ವಿಚಾರಗಳು ಹೊರಗೆ ಬರಬೇಕು. ಆ ವಿಚಾರಗಳು ಹೊರಗೆ ಬರುವಂಥ ಇವತ್ತು DK ಶಿವಕುಮಾರ್ ಅವರ ಪಾರ್ಟಿಯವರ MLAಗಳನ್ನು ಕರೆದಿದ್ದಾರೆ. ಏನಾಗಿದೆ ಅಂತ ತಿಳ್ಕೊಳ್ಳೋಣ, ಎಲ್ಲವನ್ನ ತಿಳ್ಕೊಂಡು ಮಾಡಬೇಕು, ಏಕದಮ್ಮ ಹಾರಿ ಬೀಳುವಂಥ